ನೋಡಲಿ ಸರ್ಚ್ ಮಾಡಿ ಏನು ಹೋಮ್ ಟೂರ್ ಮಾಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ತುಂಬ ದಿನ ಆಯಿತು ಮಾಡಿ, ಬಟ್ ಎಡಿಟ್ ಮಾಡೋಕ್ಕೆ ನಂಗೆ ಸಮಯ ಸಿಗಲಿಲ್ಲ. ಸಮಯ ಸಿಕ್ಕಿದ್ರು ಮನೆಯಲ್ಲಿ ಲಾಸ್ಟ್ ವೀಕಿಂದ ಇಂಟರ್ನೆಟ್ ಇಶ್ಯೂ ಇದ್ದಿದ್ದರಿಂದ ನಾನು ಯಾವುದೇ ವಿಡಿಯೋಸ್ನ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ಈ ವಿಡಿಯೋ ಸ್ವಲ್ಪ ತಡವಾಗಿ ಬರ್ತಾ ಇದೆ. ಮತ್ತೇನು ಅಂತ ಅಂದರೆ, ಸುಮಾರು ಜನ ನನಗೆ ಈಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ ರೀಲ್ ಮತ್ತು ವಿಡಿಯೋ ಲಿಂಕನ್ನು ನನಗೆ ಶೇರ್ ಮಾಡ್ತಿದ್ರಿ. ರೀಸೆಂಟಾಗಿ ನೀವು ಅಕ್ಷಯಕಲ್ಪಗೆ ಹೋಗಿದ್ರಿ ಅಲ್ವಾ, ಅದು ಆರ್ಗ್ಯಾನಿಕ್ ಅಲ್ಲ ಫೇಕ್ ಅಂತೆ ಅಂತ ಹೇಳಿಬಿಟ್ಟು ಸುಮಾರು ಜನ ವಿಡಿಯೋಸನ್ನು ರೀಸೆಂಟಾಗಿ ನಿನ್ನೆನೋ ಮೊನ್ನೆನೋ ಲೈವ್ ಆಗಿದ್ದು ಒಂದು ವಿಡಿಯೋನ ನನಗೆ ಫಾರ್ವರ್ಡ್ ಮಾಡ್ತಾ ಇದ್ರಿ. ಅದನ್ನ ನೋಡಿ ನನಗೂ ಶಾಕ್ ಆಯಿತು. ಆಮೇಲೆ ನನಗೂ ಸ್ವಲ್ಪ ಅನ್ನಿಸ್ತು, ಯಾಕೆಂತಂದರೆ ನಾನು ಲೈವಾಗಿ ಅಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನೋಡ್ಕೊಂಡು ಬಂದಿದ್ರಿಂದ ಇಲ್ಲಿ ಏನಾಗಿರ್ಬೋದು ಅಥವಾ ಏನಂತ ಹೇಳ್ತಾ ಇದ್ದಾರೆ ಅಂತ ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆಗೆ ಅಕ್ಷಯಕಲ್ಪದಲ್ಲಿ ಅವರು ಆರ್ಗ್ಯಾನಿಕ್ ಅಂತ ಹೇಳೋದಕ್ಕೆ ಏನೇನೆಲ್ಲ ಮಾಡ್ತಾ ಇದ್ರು ಮತ್ತು ಅಲ್ಲಿ ಏನು ನಡೀತಾ ಇದೆ, ಹೇಗಿದೆ ಅಂತ ಹೇಳ್ಬಿಟ್ಟು ನಮಗೆ ಆ್ಯಸ್ ಅ ಕಸ್ಟಮರ್ ಆಗಿರೋ ನಮಗೆ ಅವ್ರು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತು ಇಲ್ಲಿಗೆ ನಾನು ಫ್ರೀ ವಿಸಿಟ್ ಹೆಂಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಫುಲ್ಲಾಗಿ ನೋಡೋಣ. ಮೇವು ಕಟ್ ಮಾಡೋದಕ್ಕೆ ಮೆಷಿನರಿಗಳನ್ನ ಬಳಸ್ತಾ ಇದೀವಿ. ಹಳ್ಳಿಯೆಲ್ಲ ಹಸುಗಳು ದನಗಳು ಸಾಕಿದ್ರೆ ಬೆಳಿಗ್ಗೆ ಒಣಮೇವು ಹಾಕು, ಕೊಟ್ಟಿಗೆ ತೊಳಿ, ಮೈ ತೊಳಿ, ತೋಟಕ್ಕೆ ಕೊಡ್ಕೊಂಡು ಹೋಗು, ಮತ್ತೆ ಸಂಜೆ ತಗೋಬ, ಹಿಂಡಿ ಬೂಸ ನೆನೆ ಹಾಕು ಕೊಡು, ಇದೇ ಒಂದು ಕೆಲಸ ಆಗೋಗ್ಬಿಡುತ್ತೆ. 2 ಹಸು ಸಾಕಿದ್ರೆ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಮ್ಮ ಮೆಥಡನ್ನ ಫಾಲೋ ಮಾಡಿ ಡೈರಿ ಫಾರ್ಮಿಂಗ್ ಮಾಡಿದವ್ರಿಗೆ ಭಾಳ ಟೈಮ್ ಉಳಿಯುತ್ತೆ, ಶ್ರಮನೂ ಉಳಿಯುತ್ತೆ. ಆ ಉಳಿದಿರೋಂಥ ಶ್ರಮ ಸಮಯನ ಈ ತರ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಆದ್ರೆ ಇದರಿಂದನೂ ಒಂದು ಇನ್ಕಮ್ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಡೈರಿನ ಸೆಂಟ್ರಿಕ್ ಆಗಿ ಇಟ್ಕೊಂಡಿದೀವಿ. ಫಸ್ಟ್ ಸೆಂಟ್ರಿಕ್ ಆಗಿ ಡೈರಿ ಇಟ್ಕೊಂಡು ಕೃಷಿಯಲ್ಲಿ ಡೈರಿ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡೋದು, ಜೇನು ಸಾಕಾಣಿಕೆ ಮಾಡೋದು, ತರಕಾರಿ ಬೆಳೆಯೋದು, ಸೀಸನಲ್ ಫ್ರೂಟ್ಸ್ನ ಬೆಳೆಯೋದು, ಈ ಥರ ಮಲ್ಟಿಪಲ್ ಏನೋ ಕ್ರಾಪಿಂಗ್ ಮಾಡ್ಕೊಂಡು ಇಂಟಿಗ್ರೇಟಿಂಗ್ ಫಾರ್ಮಿಂಗ್ ಅಂತ ಕರಿತೀವಿ. ಮಿಶ್ರ ಕಡಿಮೆ ಆಗುತ್ತೆ, ವರ್ಷ ಪೂರ್ತಿ ಒಂದು ಥರ ಆದಾಯ ಬರಲ್ಲ. ಅವಾಗ ಅಟ್ಲೀಸ್ಟ್ ಹಿಂಗೇನೋ ತರಕಾರಿ ಬೆಳೆಯೋದ್ರಲ್ಲೋ ಇನ್ನೊಂದ್ರಲ್ಲೋ ಕಷ್ಟ ಅಂತ ಹೌದು. ಗಾಳಿ ಬರಬಾರ್ದಂತಲ್ಲ, ಹೊರಗಡೆಯಿಂದ ಇನ್ಸೆಕ್ಟ್ಸ್ ಡಿಸೀಸಸ್ ಸ್ಪ್ರೆಡ್ ಆಗಬಾರ್ದು. ಇನ್ನೊಂದು ಪಕ್ಕದ ಫಾರ್ಮರ್ ಯಾರಾದರೂ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರೆ, ಅಂದ್ರೆ ಇನ್ಆರ್ಗ್ಯಾನಿಕ್ ಮಾಡ್ತಾ ಇದ್ರೆ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಅದು ಗಾಳಿ ಬಟರ್ಫ್ಲೈ. ಕೃಷಿಯಲ್ಲಿ ರೈತರು ಹೈನುಗಾರಿಕೆಯನ್ನು ತುಂಬ ಜಾಸ್ತಿನೇ ನಂಬಿ ಮಾಡ್ತಾ ಇರ್ತಾರೆ. ಸೊ ಯಾವಾಗಲೂ ಅದ್ರ ಜೊತೆಗೆ ಫುಲ್ ಟೈಮ್ ಕೊಡೋದಕ್ಕಿಂತ ಪಾರ್ಟ್ ಟೈಮ್ ಆಗಿ ನೆಕ್ಸ್ಟ್ ಇನ್ನೊಂದು ಏನಾದರೂ ಮಾಡ್ತೀನಿ ಅಂದರೆ ಅಗ್ರಿಕಲ್ಚರಲ್ಲಿ ಈ ಥರ ಸಣ್ಣ ಸಣ್ಣ ಬೆಡ್ಡಿಂಗ್ ಹಾಕೊಂಡು ಜಮೀನು ಕಮ್ಮಿ ಇರೋರು ತರಕಾರಿ ಕೂಡ ಬೆಳಿಬೋದು ಆರ್ಗ್ಯಾನಿಕ್ ಆಗಿ ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ನಮಗೆ ಈ ಒಂದು ಸೆಮಿನಾರನ್ನು ಕಂಡಕ್ಟ್ ಮಾಡಿದರು. ಅಂದರೆ ಅಕ್ಷಯಕಲ್ಪ ಬಗ್ಗೆ ಅವ್ರಿಗೆ ಗೊತ್ತಿರೋಷ್ಟು ಒಂದಿಷ್ಟು ತುಂಬ ವಿಷಯನ ಇದರಲ್ಲಿ ಹೇಳಿದ್ರು. And the second is decoration, which is not recyclable. Through conscious birthday celebrations, we would like for more and more consumers to choose sustainable ways of celebrating as well. A birthday can have a healthy cake, healthy snacks and healthy drinks like buttermilk and lemonade. The next initiative we have is Rent Cutlery program. If you have a celebration where it's housewarming or a wedding years, we should not be doing this to the planet. Akshakalpa will deliver steel cutlery to your doorstep and in terms it's the soil's capability. ಸೊ ಒಂದೊಳ್ಳೆ ಸೆಷನ್ ಮುಗೀತು. ಇವಾಗ ಊಟದ ಟೈಮು. ಆ್ಯಕ್ಚುಲಿ 1:30ಗೆ ಊಟ, ಇವಾಗ 2:30ಗೆ ಊಟ ಮಾಡ್ತಾ ಇದ್ದೀವಿ. ಸೆಲ್ಫ್ ಸರ್ವಿಸ್, ಆರ್ಗ್ಯಾನಿಕ್ ಫುಡ್ ಮತ್ತು ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ಲೇನ್. ನಾನು ಒಂದೊಳ್ಳೆ ಸೆಷನ್ ಮುಗೀತು. ಇವಾಗ ಊಟ. ಆ್ಯಕ್ಚುಲಿ ಇವತ್ತು ಜನ ಜಾಸ್ತಿ ಇಲ್ಲ, ಮುದ್ದೆ ಎಲ್ಲ ಇದೆ, ಮಿನಿ ಮುದ್ದೆ, ಇದು ದೋಸೆ, ಈಗ ಎಲ್ಲ ಹಾಕೊಳ್ತೀಯಾ, ಎಲ್ಲ ಟೇಸ್ಟ್ ಮಾಡ್ಬಿಡ್ತೀಯಾ ಏನೇನಿದೆ ಅಂತ. ಇದು ನಮ್ಮದು ತಟ್ಟೆ, ಉಪ್ಪಿನಕಾಯಿ, ವಾವ್ ನನ್ನ ಫೇವ್ರೇಟ್. ನಮ್ಮಮ್ಮ ನಮ್ಮ ಮನೆಗೆ ಹೋದಾಗೆಲ್ಲ ಮಿಸ್ ಮಾಡ್ದಲ್ಲೇ ಮಾಡೋ ಹೆಸರು ಬೇಳೆ, ಆಮೇಲೆ ಕಡಲೆಕಾಳು ಇದೆ, ಮತ್ತು ಗೀ ಇದೆ, ಚಟ್ನಿ, ವಾವ್ ಇದು ತೊಂಡೆಕಾಯಿ ಪಲ್ಯ, ಇದೇನು ರೈಸ್. ವಾವ್ ಇಷ್ಟೊಂದು ಮುದ್ದೆ ಬಂದಿರೋದೇ 2 ಫ್ಯಾಮಿಲಿ.
ಆಮೇಲೆ ದೋಸೆ ದೋಸೆ, ಅದು ರೆಡ್ ರೈಸ್, ಸಾಂಬಾರು ಸೂಪರ್ ಆಗಿದೆ. ಮತ್ತೆ ಇದು ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ದಿಸ್ ಇಸ್ ರಸಮ್, ಇದು ರಸಮು, ಅದ್ರ ಜೊತೆಗೆ ಕರ್ಡು ಮತ್ತೆ ಕರ್ಡು, ಗೀ ಎಲ್ಲ ಇದೆ. ಸೂಪರ್ ಲೈಟ್ ಹಾಕಿದ್ರೆ ಚೆನ್ನಾಗಿ ಬರ್ತಾಯಿತ್ತು. ಬಿಡು ಹೋಗ್ಲಿ. ಲೈಟ್ ಸ್ವಿಚ್ ಇಲ್ಲೇ ಇತ್ತು. ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ಸೆಷನ್ ಆಯಿತು. ಸಖತ್ತಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟರು. ಹಸಿವು ಚೆನ್ನಾಗಾಗಿದೆ. ಹಸಿವು ತುಂಬ ಚೆನ್ನಾಗಾಗಿದೆ. 2:30 ಆಯಿತು. ಮುದ್ದೆ ತಿನ್ನೋಣ ಬನ್ನಿ. ಉಪ್ಪಿನಕಾಯಿ ಹೋಯ್ತು. ಅದೇ ಥರ ಇದೆ ಸಾಂಬಾರು ಅಲ್ಲ, ಚೆನ್ನಾಗಿದೆ. ಘಮ ಘಮ ಅಂತ. ಚಪಾತಿ ಆಮೇಲೆ ಮುದ್ದೆ ಫಸ್ಟ್. ಚಪಾತಿ ಇಲ್ಲ, ದೋಸೆ ಇದು. ಹೀರೆಕಾಯಿ ಸಾಂಬಾರು, ಮಿಕ್ಸ್ ವೆಜ್, ಅಲ್ಲೇ ಫುಲ್ ಪಲ್ಯ. ಹೊಟ್ಟೆ ತುಂಬ ಊಟ. ಹೊಟ್ಟೆ ತುಂಬ್ತಾ ಮಮ್ಮಿ? ನಾನು ಇಷ್ಟೊಂದು ಊಟನೇ ಮಾಡಲ್ಲ, ಇವತ್ತೇ ಮಾಡ್ತಾ ಇರೋದು. ಮೊಸರು ಟ್ರೈ ಮಾಡಬೇಕಂತ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಸೇರಲ್ಲ ಅದಕ್ಕೆ. ಪ್ರೀತಮ್ ರೈಸ್ ತಿಂದ್ಯಾ? ಒಂದು ತುತ್ತು. ಅವ್ನು ಬರೀ ಡ್ಯಾನ್ಸೇ ಮಾಡ್ತಾನೆ. ಅವನೇನು ತಿಂದಿಲ್ಲ. ಒಂದೇ ಒಂದು ಸಾಕ್ಸ್ ಇದೆ, ಇನ್ನೊಂದು ಸಾಕ್ಸ್ ಇದೆ. ಚೆನ್ನಾಗಿದೆ ಮಮ್ಮಿ. ಸಾಂಬಾರು ಮಾತ್ರ ಸೂಪರ್ ಆಗಿದೆ. ನೀವು ಊಟ ಮಾಡಲಿವಾ? ತರಕಾರಿನೋ ರೈಸು ಸಾಂಬಾರು ತುಪ್ಪನೋ ಗೊತ್ತಿಲ್ಲ, ಸೂಪರ್. ಎಲ್ಲ ಸೇರಿಸಿ ಸೂಪರ್ ಆಗಿದೆ. ಎಷ್ಟು ಗಟ್ಟಿ ಮೊಸರು, ಬ್ರೌನ್ ರೈಸ್, ಉಪ್ಪಿಲ್ಲ ಅದಕ್ಕೆ ಉಪ್ಪಿನಕಾಯಿ. ಇದಕ್ಕಿಂತ ಹೆಲ್ದಿ ಬೇರೆ ಏನೂ ಇರಲ್ಲ. ಮಮ್ಮಿ ಕಡೆ ಚೆನ್ನಾಗಿರುತ್ತೆ, ಅದಕ್ಕೆ ಉಪ್ಪಿನಕಾಯಿನೇ ಚೆನ್ನಾಗಿ ಮಿಕ್ಸ್ ಮಾಡಿ. ಹೆಂಗಿದೆ? ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಇಡ್ಸಿದ್ದೀವಿ ಅಂತ ಹೇಳ್ಬೋದು. ಅಂದರೆ ಎಲ್ಲ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತಿಂದ್ವಿ. ಮೊಸರನ್ನ ಹೆಂಗಿತ್ತು ಗೊತ್ತಾ, ಸಖತ್ತಾಗಿತ್ತು. ನಾವು ಊರ ಕಡೆ ಎಲ್ಲ ಮೊಸರು ತಿಂತಿದ್ವಲ್ಲ, ಗಟ್ಟಿ ಮೊಸರು ಹಾಗೆ ಇತ್ತು. ಅದ್ರ ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ. ಸಾಂಬಾರು ಮಾತ್ರ ಘಮ ಘಮ ಅಂತ ಇತ್ತು. ಸಿಂಪಲ್ ಆಗಿತ್ತು ಎಲ್ಲ ರೆಸಿಪೀಸ್, ಆದ್ರೂ ತುಂಬ ಟೇಸ್ಟಿಯಾಗಿತ್ತು. ಆರ್ಗ್ಯಾನಿಕಾಗಿ ಇವರೇ ಬೆಳೆದಿದ್ರಲ್ಲ, ಸೊ ಹಾಗಾಗಿ ಇರಬೇಕು. ಒಂದು ಅರ್ಧ ಗಂಟೆ 10 ನಿಮಿಷ ನೆಕ್ಸ್ಟು ಸೆಷನಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಂತಂದರೆ ತುಂಬ ಇದೆ. 1 ಡೇ ಸ್ಟೇ ಮಾಡಿದ್ರೆ ತುಂಬ ವಿಚಾರಗಳನ್ನ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ಇವಾಗ ನಾವು ಹನಿ ಬೀಸ್ ಬಗ್ಗೆ ನೋಡಿದ್ವಿ, ಅದಾದಮೇಲೆ ಇದು ನೋಡಿದ್ವಿ, ಏನು ಗಿಡಗಳನ್ನ ಹೆಂಗೆ ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾ ಇದ್ದಾರೆ, ಅಥವಾ ಬೆಡ್ಡಿಂಗ್ ಮಾಡಿ ಹೆಂಗೆ ತರಕಾರಿ ಬೆಳೆಸ್ಬೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಗೊಬ್ಬರದ ಬಗ್ಗೆ ಏನೋ ಹೇಳ್ತೀವಿ ಅಂತ ಹೇಳಿದ್ರು. ನೋಡಬೇಕು ಏನು ಹೇಳ್ತಾರೆ ಅಂತ. ಇವಾಗ ಹೊರಡ್ಬೇಕಲ್ಲಿಗೆ. ನೈಟು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಟೆಂಟಲ್ಲಿ ನಾವು ಇವತ್ತು ಸ್ಟೇ ಮಾಡ್ತಾ ಇರೋದು. ತೋಟದ ಮಧ್ಯೆ ಟೆಂಟಲ್ಲಿ ಹೆಂಗಿರಬೇಕು. ಮತ್ತು ಇವತ್ತು ಕ್ರೌಡ್ ಇಲ್ಲ, 1-3 ಫ್ಯಾಮಿಲಿ ಇದೆ ಅಷ್ಟೇ. ನಾವು, ಇನ್ನೊಂದು ಫ್ಯಾಮಿಲಿ ಮತ್ತು ಇನ್ನೊಂದು ಇಬ್ಬರು, ಒಟ್ಟು ಟೋಟಲ್ 3 ಫ್ಯಾಮಿಲೀಸ್ ಇದೆ ಅಷ್ಟೇ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿ. ಇದು ಹೈಟ್ ಕಮ್ಮಿ ಐತೆ, ಅದಕ್ಕೆ ಪ್ರಗತಿ ಆಡ್ತಾ ಇರೋದು. ನೋಕ್ಲಾ ಬಂದೆ ಮರ ಕೊಡಿದ್ಯಾ? ಅವ್ರದ್ದು ಫಾರ್ಮ್ ಹೌಸ್, ಸಿಒ ಇದ್ದಾರಲ್ಲ ಚಿಕ್ಕಮಕ್ಕಳು, ಅವ್ರದ್ದು ಫಾರ್ಮ್ ಹೌಸ್. ಇಲ್ಲಿವರೆಗೂ ಹಾಗೆ ನನಗೆ ಊಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ರುಚಿಯಾಗಿತ್ತು. ಮತ್ತು ಸೇಮ್ ಹಳ್ಳಿ ಸೈಡಲ್ಲಿ ಹೆಂಗಿರುತ್ತೆ ಅಡುಗೆ ಊಟ ಹಾಗೇ ಇತ್ತು. ಊಟ ಮಾಡಿಕೊಂಡು ಅದಾದಮೇಲೆ ನಮಗೆ ಮೇವಿನ ಬಗ್ಗೆ ಹೇಳಿದ್ರು. ಕೆಲವೊಂದಿಷ್ಟು ಹಸುಗಳಿಗೆ ಜಮೀನಲ್ಲೇ ಮೇವನ್ನು ಬೆಳೆದು ಹೆಂಗೆ ಹಸ್ರನ್ನ ಕೊಡಬೇಕು ಅಂತ. ಇನ್ನು ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ, ಮತ್ತು ಅಲ್ಲಿ ಸುಮಾರು ಜನ ಈಗ ಸಿಟಿ ಲೈಫಲ್ಲಿ ಇರೋರಿಗೆ ಇದೆಲ್ಲ ಸ್ವಲ್ಪ ಕೇಳಿ ಅಷ್ಟೇ ಇರುತ್ತೆ, ನೋಡಿ ಅಭ್ಯಾಸ ಇರೋದಿಲ್ಲ. ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹೇಗಿರುತ್ತೆ, ಹೇಗೆ ನಡೆಯುತ್ತೆ, ಹೇಗೆ ಮಾಡಬೇಕು, ಅಥವಾ ಹಳ್ಳಿಗಳಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಇವರು ಒಂದು ವೇಯಲ್ಲಿ ಆರ್ಗ್ಯಾನಿಕ್ನ ಈ ಥರ ಮಾಡೋದು ಪಾಸಿಬಲ್ ಅಂತ ಇವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬ ರಿಸರ್ಚ್ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಅಷ್ಟು ನೀಟಾಗಿ ನಮಗೆಲ್ಲನೂ ಹೇಳ್ಕೊಟ್ರು.
ಅಂದರೆ ಈ ಥರ ಮಾಡಿದ್ರೆ ರೈತರಿಗೆ ಏನು ಬೆನಿಫಿಟ್ ಅಂತ ಅವ್ರು ಹೇಳಿದ್ರು. ನನಗೇನು ಅನಿಸ್ತು ಅಂತಂದರೆ ಇವ್ರ ಕಡೆಯಿಂದ ಏನೇನು ಎಫರ್ಟ್ 100% ಹಾಕ್ಬೋದು ಅದನ್ನು ಅವ್ರು ಆರ್ಗ್ಯಾನಿಕ್ಕಾಗಿ ಮಾಡೋದಕ್ಕೆ ರೈತರಿಗೆ ಅಷ್ಟೇ 100% ಹಾಕಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅಲ್ಲಿ ಏನೋ ಅವ್ರು ಮಾಡ್ತಾರೆ, ಇದಕ್ಕೆ ಇವ್ರೇನೂ ಮಾಡೋದಕ್ಕಾಗಲ್ಲ. ಮತ್ತು ಇವರು ಅದನ್ನು ಹೆಂಗೆ ಟ್ರ್ಯಾಕ್ ಮಾಡೋಕ್ಕಾಗತ್ತೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಇದು ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಇವಾಗ ನಾವೇನಂತಂದರೆ ಈ ಥರ ಮಾಡಿ ಅಂತ ಗೈಡ್ ಮಾಡ್ಬೋದು. ಬಟ್ ಪ್ರತಿದಿನ ನೀವು ಮಾಡೋರು ಏನೋ ಮಿಸ್ಟೇಕ್ ಮಾಡಿದಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಾವಿಲ್ಲಿಂದ ಎಷ್ಟೋ ಹೇಳಿರ್ತೀವಿ ಇಲ್ಲ ನಮ್ಗೆ ಈ ಥರನೇ ಆರ್ಗ್ಯಾನಿಕ್ ಬೇಕು ಅಂತ, ಅಲ್ಲೇನೋ ಮಿಸ್ಟೇಕ್ ಆಗಿದೆ ಅಂತ ವಿಷಯಗಳನ್ನ ಹೇಳಿದ್ರು. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಯಾರಿಗೆ ಪ್ರೀತಮ್ ಅದೆಲ್ಲ ಕಟ್ ಮಾಡಬಾರ್ದು, ಅದು ಕುಂಬಳ ಗಿಡ. ಈ ಗಿಡ ಬಾ ಸೈಡಲ್ಲಿ, ಈ ಕಡೆ ಹೋಗು, ಅದೆಲ್ಲ ಕುಂಬಳಕಾಯಿ ಬಿಡುತ್ತೆ, ಹಂಗೆ ಕಟ್ ಮಾಡಬಾರ್ದು. ಯಾರಿಗೆ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅವ್ರು ಆ ಕಡೆ ನಡಿ. ಅದು ಕುಂಬಳಕಾಯಿ ಗಿಡ, ಕುಂಬಳಕಾಯಿ ಬಿಡುತ್ತೆ. ಇಲ್ಲೇನೋ ಹೊಸ್ದಾಗಿ ಹಾಕ್ತಿದ್ದಾರೆ, ಅವರೆಲ್ಲ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ಬೋದಂತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ, ಎಲ್ಲಿ ಟ್ರೈನಿಂಗು ಏನು ಅಂತ. ಯಾವತ್ತೇ ಆಗಲಿ ಸಗಣಿನ ಡೈರೆಕ್ಟಾಗಿ ಗಿಡಕ್ಕೆ ಹಾಕಬಾರ್ದು. ಏನಕ್ಕೆ ಸಗಣಿಲಿ ಬ್ಯಾಕ್ಟೀರಿಯಾ ಆಗಲಿ ಹುಳ ಆಗಲಿ ಜಾಸ್ತಿ ಇರುತ್ತೆ. ನಾವೇನೇ ಆಗಲಿ ಅದನ್ನ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಿ ಮೆನ್ಯೂರ್ ಮಾಡಿನೇ ಹಾಕಬೇಕು. ಸೊ ನೋಡ್ತಿದ್ರಲ್ಲ ಅದು ಈಪ್ ಶೇಪಲ್ಲಿದೆ. ಈಪ್ ಶೇಪಲ್ಲಿದೆ, ಅದು ಏನಾಗುತ್ತೆ ಅಂದರೆ ನನಗೆ 3 ತಿಂಗಳಿಗೆ ಗೊಬ್ಬರ ರೆಡಿ ಆಗುತ್ತೆ. ಇವಾಗ ತೋಟದಲ್ಲಿ ತುಂಬಾ ವೇಸ್ಟ್ ಸಿಗುತ್ತೆ, ಗರಿ ಆಗಿರ್ಬೋದು, ಒಣಗಿರೋ ಮರ, ಎಲೆ ಎಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಬಯೋಮಾಸ್ ಅಂತ ಹೇಳಿ ಕರಿತೀವಿ. ಅದು ನಾವು ಕರಗ್ಸಕ್ಕೆ ಎಷ್ಟೋ ದಿನ ಬೇಕಾಗುತ್ತೆ ಹಂಗೆ ಬಿಟ್ಟರೆ. ಸೊ ನಾವು ಸಗಣಿ ಜೊತೆ ಮಿಕ್ಸ್ ಮಾಡಿಬಿಟ್ಟಾಗ ನಮಗೆ ಬೇಗ ಗೊಬ್ಬರ ಆಗುತ್ತೆ. ಈಗ ಆಗ್ತಿದ್ಯಾ? ಈಗ ಏನು ಮಾಡ್ಬೇಕು ಹೇಳು? ಗೇಮ್ ಮಾಡಬೇಕು ಮ್ಯಾಮ್. ಎಸ್ಸಿ ಹಾಂ ಎಸ್ಸಿ ಹಾಂ ಸೂಪರ್. ಹೋಯ್ತು ಅಲ್ಲಿವರೆಗೂ. ಹೌದಾ? ಓಕೆ ಓಕೆ. ಓ ಏ ಡ್ಯಾಡಿದ್ನ ಬೀಟ್ ಮಾಡ್ಬೇಕೀಗ. ಯಾರು ಮಾಡ್ತೀರಾ? ಹಾ ಹಿಂಗೆ ಓ ಸೇಮ್ ಅಷ್ಟೇ ಸರ್. ಯಾಕೆ ಹಿಂಗೆ ಕೂತಿದ್ಯಾ? ಸೊ ಅಲ್ಲಿಂದ ಏನು ಅವರು ಮೇವು ಬೆಳೆಯೋದು ಅದನ್ನೆಲ್ಲ ನಮಗೆ ತೋರಿಸಿದ್ರು. ಇದೇ ಥರ ಬೆಳಿಬೇಕು ಅಂತ ನಾವು ರೈತರಿಗೆ ಕೂಡ ಪ್ರತಿಯೊಂದು ಸರಿನೂ ಏನೋ ನಮ್ಗೆ ಗೊತ್ತಿರೋಷ್ಟು ವಿಷಯಗಳನ್ನ ನಾವು ರಿಸರ್ಚ್ ಸೆಂಟರಲ್ಲಿ ಏನೇನೆಲ್ಲ ತಿಳ್ಕೊಳ್ತೀವಿ ಅದನ್ನೆಲ್ಲ ಅವ್ರಿಗೆ ಹೇಳಿ ಅದೇ ಇಂಪ್ಲಿಮೆಂಟ್ನ ಅವರು ಮಾಡಬೇಕು ಅಂತ ಸ್ಟ್ರಿಕ್ಟ್ ಪ್ರೋಟೋಕಾಲ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಈ ಒಂದು ಟೆಂಟಲ್ಲೇ ನಾವು ಇವತ್ತು ಇರ್ತೀವಿ. ತುಂಬ ಚೆನ್ನಾಗಿದೆ. ಅಂದರೆ ತೋಟದಲ್ಲೇ ಇರ್ತೀವಿ, ಯಾರೂ ಇರೋದಿಲ್ಲ, ವರ್ಕರ್ಸ್ ಎಲ್ಲ ಹೋಗ್ಬಿಡ್ತಾರೆ, ಸೆಕ್ಯೂರಿಟಿ ಮಾತ್ರ ಇರುತ್ತೆ. ಮತ್ತು ಅಲ್ಲಿ ಏನು ಒಳಗಡೆ ಹಾಲಿನ ಪಾಕೆಟ್ ಕೆಲಸ ಎಲ್ಲ ನಡೀತಾ ಇರ್ತದೆ, ಮೇನ್ ಸೆಂಟರ್ ಅಲ್ಲಿ ಮಾತ್ರ ವರ್ಕರ್ಸ್ ಇರ್ತಾರೆ ನೈಟ್ ಶಿಫ್ಟಲ್ಲಿ. ಸೊ ಇಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು, ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು, ಮತ್ತು ಅವ್ರ ಟೀಮ್ ಚೆನ್ನಾಗಿತ್ತು, ಮತ್ತು ಅವರ ಐಡಿಯಾಸ್ ತುಂಬ ಚೆನ್ನಾಗಿತ್ತು. ಮತ್ತು ಅವರು ನಾವು ಹೆಂಗೆ ಪ್ರೋಟೋಕಾಲ್ ತೊಗೊಳ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ. ಪ್ರತಿಯೊಬ್ಬ ರೈತರು ಇದೇ ಥರನೇ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರಿಗೂ ನಮ್ಮ ಪ್ರೋಟೋಕಾಲ್ ಏನಿದೆ ಅದನ್ನು ನಾವು ಹೇಳ್ತೀವಿ. ಭೂಮಿಯನ್ನು ಸಾಯಿಲ್ನ ಚೆಕ್ ಮಾಡ್ತೀವಿ. ಅವ್ರೇನಾದರೂ ಯೂರಿಯಾ ಅದು ಇದು ಯೂಸ್ ಮಾಡ್ತಾರಾ ಹಸುವಿನ ಮೇವನ್ನು ಬೆಳೆಯೋದಕ್ಕೆ ಅಂತ. ಸಾಯಿಲ್ ಚೆಕ್ ಆದಮೇಲೆ ನಾವು ಬಂದುಬಿಟ್ಟು ಅವ್ರಿಗೆ ಶೆಡ್ ಹಾಕೋದಕ್ಕೆ ಪ್ಲ್ಯಾನ್ ಕೊಡ್ತೀವಿ. ಅದು ಹಸುವಿನ ಶೆಡ್ಡು ಅಷ್ಟೇ, ಹಸುನ ಕಟ್ಟಬಾರ್ದು, ಆಮೇಲೆ ಕೈಯಲ್ಲಿ ಹಾಲು ಕರಿಬಾರ್ದು, ಮಿಷಿನಲ್ಲೇ ಅವ್ರು ಹಾಲು ಕರಿಬೇಕು. ಹೀಗೆ ಸುಮಾರು ಪ್ರೋಟೋಕಾಲ್ ಇದೆ. ಅದನ್ನ ಯಾರು ಫಾಲೋ ಮಾಡ್ತಾರೋ ಅವ್ರ ಕಡೆಯಿಂದ ನಾವು ಹಾಲನ್ನ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 100% ವಿಷಯಗಳನ್ನ ಅವ್ರು ನಮ್ಗೆ ಹೇಳಿದ್ರು. ಅದು ನಂಗೆ ಸ್ಯಾಟಿಸ್ಫೈಡ್ ಅನಿಸ್ತು, ಖುಷಿ ಅನಿಸ್ತು. ಮತ್ತು ಅದಾದಮೇಲೆ ನಮಗೆ ಒಂದು ನಂಬಿಕೆನೂ ಬಂತು. ಅಲ್ಲಿ ಬಂದಿರೋರೆಲ್ಲ ನಮ್ಮಂಗೆ ಕಸ್ಟಮರ್, ಗೊತ್ತಿಲ್ದಲೇ ಇರೋರು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೆಲ್ಲ ಅವ್ರು ಜೆನ್ಯೂನ್ ಆಗಿ ಉತ್ತರನೂ ಕೊಟ್ಟರು. ಅಬ್ಬಬ್ಬಬ್ಬಬ್ಬ ಎಷ್ಟು ಕುಂದಿದ್ದಾನೆ ಅಂದರೆ ಅವನಿಗೆ. ಈಗ ಫೈರ್ ಕ್ಯಾಂಪ್ ಇದೆ, ಹಾಗಾಗಿ ಇಲ್ಲ ಅಲ್ಲಿ ಬೆಂಕಿ ಹಾಕಿದ್ರೆ ಹಂಗೆ ಕಡಿಮೆ ಆಗುತ್ತೆ. ಆಮೇಲೆ 7:15ಗೆಲ್ಲ ಮುಖ ತೊಳೆದ್ವಿ, ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಇವಾಗ ಎಬ್ರಿಸಿದ್ರೆ ಊಟಕ್ಕೆ ಎದ್ದೇಳ್ತಾನೆ ಅಂತ ಹೇಳ್ಬಿಟ್ಟು ಎಬ್ರಿಸಿದ್ದೀವಿ.
ಸ್ವಲ್ಪ ಸೊಳ್ಳೆ ಇದೆ, ತೋಟ ಅಂದಮೇಲೆ ಹಸಿರು ಅಂದಮೇಲೆ ಸೊಳ್ಳೆ ಇದ್ದೇ ಇರುತ್ತೆ. ಇವಾಗ ಹೋಗಿ ಫೈರ್ ಕ್ಯಾಂಪ್ ಜೋಕಾಲಿ ಆಡೋಣ ಅಲ್ಲಿವರೆಗೂ. ಬಾ. ಇಲ್ಲಿ ನಮ್ಮ ಪ್ರೀತಮ್ಗಿರೋ ಎನರ್ಜಿ ಯಾರಿಗೂ ಇಲ್ಲ ಅಂತ ಹೇಳ್ಬೇಕು. ಅಷ್ಟು ಎನರ್ಜಿ ಆಗಿ ಬೆಳಗ್ಗೆಯಿಂದ ಇಡೀ ತೋಟ ಸುತ್ತಿ ಓಡಾಡಿ ಇವಾಗಲೇ ಅವನ್ನ ನಾನು ಹಿಂಗೆ ಎತ್ಕೊಂಡಿರೋದು. ಒಂದು ಜಾಗದಲ್ಲಿ ಎತ್ಕೊ ಅಂತ ಕೇಳೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಇರೋದು. ಇವಾಗ ಹೋಗಿ ಊಟಕ್ಕೆ ಹೋಗ್ತೀವಲ್ಲ ಅವಾಗ ತೊಗೊಂಡು ಬರೋಣ ಸರಿವಿ. ಸೊ ನಾನು ನಿಮಗೆ ಮಸ್ಟ್ ರೆಕಮೆಂಡ್ ಮಾಡ್ತೀನಿ, ಮಕ್ಳನ್ನ ಕಟ್ಕೊಂಡು ಬನ್ನಿ. ಸಾಧ್ಯ ಆದರೆ ಈ ಟೈಮಲ್ಲಿ ಬನ್ನಿ, ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತಂತೆ, 100 to 100 ಮೆಂಬರ್ಸ್ ಇರ್ತಾರೆ ಅಂದರೆ ಫುಲ್ ಕ್ರೌಡ್ ಇರುತ್ತೆ. ನಿಮಗೆ ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಒಬ್ಬರೇ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ವೀಕ್ ಡೇಸಲ್ಲಿ ಸ್ವಲ್ಪ ರಜಾನಾದರೂ ಹಾಕ್ಸ್ಕೊಂಡು ಬನ್ನಿ. ತುಂಬ ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ಬೋದು. ಸೈಕಲ್ ತುಳಿಬೋದು. ಆಮೇಲೆ ನಮ್ಮ ಪ್ರಗತಿ ಶೂ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇದೆ, ಚಕ್ 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 ಅಂತ. ಅದು ಇನ್ನೂ ಡಿಫ್ರೆಂಟಾಗಿ ಮಾಡ್ತಾ ಇದೆ, ನಾನು ತುಂಬ ಡೀಸೆಂಟಾಗಿ ಹೇಳ್ತಾ ಇದ್ದೀನಿ ಚಕ್ ಚಕ್ ಅಂತ. ಅವರಿಗೆ ಏನಂತ ಅದು ನಾಳೆ ಅಂತ ಹೇಳಿದ್ರು. ನಾಳೆ ಇನ್ನೂ ತುಂಬ ಇದೆ ಆ್ಯಕ್ಟಿವಿಟೀಸು. ಇಷ್ಟೇ ಇಲ್ಲ, ಇನ್ನೂ ಇದೆ. ಮಧ್ಯಾಹ್ನ ಅದೇ ಅಲ್ಲಿವರೆಗೂ ಇದೆ, ಕವರ್ ಮಾಡ್ತಾರೆ 2 hours. ಹಾಂ, ಬೇಗ ಎದ್ದು ಎಂಜಾಯ್ ಮಾಡ್ತೀನಿ ಅಂದರೆ 4 ಗಂಟೆಗೆಲ್ಲ ಎದ್ದು ತೋಟ ಎಲ್ಲ ಓಡಾಡ್ಕೊಳ್ಬೋದು. ಹಾಂ, ಇಲ್ಲೇ ರೆಡಿ ಆಗಿದೆ ನೋಡಿ. ಬೆಳಿಗ್ಗೆ ಕಾರಲ್ಲಿ ಎಷ್ಟೊಂದು ಸಾಂಗ್ ಕೇಳ್ಕೊಂಬಂದ್ವಿ. ಇಂಟರ್ನೆಟ್ ಇರಬೇಕಲ್ಲ, ಇದೆ. ಈಗ ಫುಲ್ಲು ಟ್ರೆಂಡ್ ಆಗಿರೋದೊಂದು ಸಾಂಗ್ ಹಾಕೋಣ. ಅದಾದ್ಮೇಲೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ. ಓ, ಇಂಟರ್ನೆಟ್ ಇಶ್ಯೂಸ್ ಇದೆ ಚೆನ್ನಿ. ಹಾಂ, ವಿಡಿಯೋ ಸೇವ್ ಆಗಿರೋ. We are we children, we are we children, we are we children. ಎದ್ದೇಳಿ ಬೆಂಕಿ ನೋಡಲ್ಲಿ, ಚಳಿ ಆಗ್ತಾ ಇದೆಯಾ? ಪ್ರೀತಮ್ ಅಲ್ಲಿ ನೋಡಲಿ ಬೆಂಕಿ. ಕಂಟ್ರೋಲ್ ಮಾಡುತ್ತೆ. ಫ್ಲೋರೆಚನಾಲ್ ಕಾಂಪ್ಲೆಕ್ಸ್ ಮಾಡಗಮ್ಮ ಬರ್ತೀನಿ ಮಾಡು. ನನಗೆ ನಾನು ಹಿಡ್ಕೊತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ. ಶಹರದಾಗ ನಮ್ಮನೆ ಡ್ಯಾನ್ಸ್. ಇವಾಗ ಊಟಕ್ಕೆ ಹೊರಟಿದ್ದೀವಿ. 7:30 ಊಟ ಅಂತ ಹೇಳಿದ್ರು. ಫೈರ್ ಕ್ಯಾಂಪ್ ಆಯಿತು, ಮಸ್ತಿತ್ತು. ಅಂದರೆ ಇನ್ನೂ ಸ್ವಲ್ಪ ಜನ ಇರ್ಬೋದು, ಬಟ್ ಇರೋ ಜನ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಬೇಕನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದರು. ಅವ್ರಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಫಸ್ಟ್ ಟೈಮ್ ಮಾಡಿದ್ರು, ನಾವಾಗಿದ್ರೆ ಮಾಡ್ತಾ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು, ಖುಷಿಯಾಯಿತು. ಇವಾಗ ಯಾರೂ ಇಲ್ಲ ನೋಡಿ, ಎಲ್ಲ ಸುತ್ತ ಖಾಲಿ 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 ಜನ ಅಲ್ವಾ ಪ್ರೀತಮ್? ಈಗೆಲ್ಲ ಹೋಗ್ತಾ ಇದ್ದೀವಿ ಹೇಳು? ಸೈಕಲ್ ಅಲ್ಲ, ಮುದ್ದೆ ತಿನ್ನೋಕ್ಕೆ. ಊಟ ಇಲ್ಲಿ ಬಂದಿರೋರು ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ನಮ್ಮ ಒಂದು ರಿಲೇಷನ್, ನಾವೆಲ್ಲ ಒಟ್ಟಿಗೆ ಹೋಗಿರೋರು ಅನ್ನೋ ಥರ ಇಡೀ ಫ್ಯಾಮಿಲಿ ಎಲ್ಲ ಜೊತೆಲಿತ್ತು. ಮಾತಾಡಿದ್ವಿ, ಆಟ ಆಡಿದ್ವಿ, ಖುಷಿಯಾಗಿ ಕಾಲ ಕಳೆದ್ವಿ. ಇದು ಇನ್ನೊಂದು ಎಕ್ಸ್ಟ್ರಾ ಏನಂತಂದರೆ ಹಳ್ಳಿ ವಾತಾವರಣ ಅನುಭವಿಸಿದಕ್ಕಾಯಿತು, ಅದ್ರ ಜೊತೆಗೆ ಒಳ್ಳೆ ಊಟ ಮಾಡ್ದಂಗಾಯಿತು, ಮತ್ತು ಅದ್ರ ಜೊತೆಗೆ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡಂಗಾಯಿತು. ಮಕ್ಳಿಗೆ ಒಂದಿಷ್ಟು ಫ್ರೆಂಡ್ಸ್ ಆದರು, ಒಳ್ಳೆ ಊಟ ಆಯಿತು. ಅವ್ರು ಫುಲ್ ತೋಟದಲ್ಲಿ ಕುಣ್ಕೊಂಡು ಆಟ ಆಡಿಕೊಂಡು ಇಡೀ ರಾತ್ರಿ ಇಷ್ಟು ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರ ವಿಷಯಗಳನ್ನ ನಾವು ಮಾತಾಡ್ತಾ, ನಮ್ಮ ವಿಷಯಗಳನ್ನ ಅವ್ರು ಮಾತಾಡ್ತಾ ಎಲ್ಲ
ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಬೇಕು ಅಂತಂದರೆ ಅಕ್ಷಯ ಕಲ್ಪಗೆ ನಿಮ್ಗೆ ಆನ್ಲೈನ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ನಂಬರ್ ಸಿಕ್ಬಿಡುತ್ತೆ. ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಇಂಥ ದಿನ ಬರೋದಕ್ಕೆ ಅಂತಲೇ ಹೇಳ್ತಾರೆ ಅವರು. ವೀಕೆಂಡಲ್ಲಿ ಇರುತ್ತೆ, ವೀಕ್ ಡೇಸಲ್ಲಿ ಒಂದಿನ ಬಿಟ್ಟು ಒಂದಿನ ಇರುತ್ತೆ. ಹಾಗಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಅಂದಮೇಲೆ ನೀವು ಏನಾದರೂ ಪೇ ಮಾಡ್ತೀರಿ ಅಂದರೆ ಪರ್ ಹೆಡ್ 1000 ರೂಪೀಸ್ ಆಗುತ್ತೆ. ಇಲ್ಲ ನಾವು ವಾಲೆಟ್ ರೀಚಾರ್ಜ್ ಮಾಡಿಸ್ಕೊಳ್ತೀವಿ ಅಂತಂದರೆ 3000 ರೂಪೀಸ್ ವಾಲೆಟ್ ರೀಚಾರ್ಜ್ ಮಾಡಿದ್ರೆ ನೀವು ಅದರಲ್ಲಿ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಈ ಥರ ಏನಾದರೂ ಅವರ ಅಕ್ಷಯ ಕಲ್ಪದಲ್ಲಿ ಏನೇನಿದೆ ಅದನ್ನು ಪರ್ಚೇಸ್ ಮಾಡ್ಬೋದು. ಅಂದರೆ ಅವ್ರ ವಾಲೆಟ್ಗೆ ನೀವು ರೀಚಾರ್ಜ್ ಮಾಡಬೇಕಾಗತ್ತೆ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಸ್ವಲ್ಪ ಫಸ್ಟ್ ಹೊಸ ಜಾಗ ಅಲ್ವಾ, ನಿದ್ದೆ ಬರ್ತಾಯಿತ್ತು ಬಟ್ ನಿದ್ದೆ ಬರ್ತಾ ಇರಲಿಲ್ಲ, ಆ ಥರ ಫೀಲಿಂಗ್ಸ್. ಇವಾಗ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ 7:30ಗೆ ಒಂದು ಮಾರ್ನಿಂಗ್ ವಾಕ್ ಅಂತ ಇರುತ್ತೆ. ನೇಚರ್ ಜೊತೆ ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಬರೋದಂತೆ. ಸರಿ ಅಂತ ಇನ್ನೇನು ಮತ್ತೆ ಬಂದು ಫ್ರೆಶ್ ಅಪ್ ಆಗೋದು ಅಂತ ಹೇಳ್ಬಿಟ್ಟು ಹಾಗೆ ನಾವೆಲ್ಲ ಫ್ರೆಶ್ ಅಪ್ ಆದ್ವಿ. ಸ್ನಾನನೂ ಮಾಡಿಕೊಂಡೆ ನಾನು. ತಲೆಯೆಲ್ಲ ಒಂಥರ ಆಗ್ತಾಯಿತ್ತು. ಹಾಯ್ ಪ್ರೀತಮ್, ಗುಡ್ ಮಾರ್ನಿಂಗ್. ಹೇಗಿದೆಯಾ? ಚೆನ್ನಾಗಿದ್ಯಾ? ಅವ್ನು ಯಾವಾಗಲೂ ಚೆನ್ನಾಗಿರ್ತಾನೆ. ಇದೇನು ಮಗನೆ? ನೀನು ಇರ್ತೀನಿ ಕಲೆ ಬೀಜ ಏನೋ ಆಗೋಯ್ತು ಅಂದ್ಕೊಂಡೆ ನಾನು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ನಾವು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ರಾತ್ರಿ ನಾವು ಸೈಕಲ್ ತೊಗೊಂಡು ಬಂದಿದ್ವಾ, ಸೈಕಲ್ ಇಲ್ಲೇ ಇದೆ. ಇವಾಗ ಈ ಸೈಕಲ್ನ ಎತ್ಕೊಂಡು ಹೋಗಬೇಕು ನಾವು. ಮಾರ್ನಿಂಗ್ ವಾಕ್ ಇರುತ್ತೆ ಅಂತ ಹೇಳಿದ್ರು. 8 ಗಂಟೆಗೆ ಕರೆಕ್ಟಾಗಿ 8 ಗಂಟೆ ಆಗಿದೆ. ಎಕ್ಸಾಕ್ಟಾಗಿ ಬಂದುಬಿಡ್ತಾರೆ 8 ಗಂಟೆಗೆ. ಅಷ್ಟೊತ್ತಿಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಪ್ರೀತಮ್ ಒಂದು ಸಣ್ಣ ಸೈಕಲ್ ಎತ್ಕೊಂಡಿದ್ದಾರೆ. ಆ ಚಿಕ್ಕ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಸೈಕಲ್ ಇದೆ, ತೋರಿಸ್ತೀನಿ. ಆಗಲೇ ನೋಡಿದ್ರಿ ಅನಿಸುತ್ತಲ್ವ. ಇವಾಗ ನವಿಲ್ ಕೂಗ್ತಾ ಇದೆ. ಚೆನ್ನಾಗಿತ್ತು, ಒಂಥರ ಸೂಪರಾಗಿ ರಿಲ್ಯಾಕ್ಸಿಂಗ್ ಆಗಿದೆ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾಯಿದೆ. ಆಮೇಲೆ ಇದನ್ನಾದರೆ ಸ್ಪೀಡಾಗಿ ಮಾಡ್ತೀನಿ ನೀನು. ಹಾಯ್ ಮಾಡ್ತಿದ್ದಾನೆ. ಅದಕ್ಕೆ ಹೇಳಿದ್ದು ತುಳಿ ನಾನು ಹೇಳಿ ನಾನು ತಳ್ಕೊಂಡು ಬರ್ತೀನಿ. ಹಾಲು ಕಂಟೆಂಟ್ ಎಲ್ಲ ಆ ಪೈಪ್ ಒಳಗೆ ಉಳಿದು ಮತ್ತೆ ಅಂದರೆ ನೆಕ್ಸ್ಟ್ ಸತಿ ಮಿಲ್ಕ್ ಅಂದರೆ ಹಾಲು ಕರಿಬೇಕಾದ್ರೆ ಏನಾಗುತ್ತೆ ಅಲ್ಲಿ ಒಳಗಡೆ ಆ ಹಾಲಿನ ಕಂಟೆಂಟ್ ಇದ್ದು ಹಾಲು ಒಡೆದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಫಸ್ಟ್ ಒಂದು ಸತಿ ನಾರ್ಮಲ್ ವಾಟ್ರಲ್ಲಿ ರಿನ್ಸ್ ಮಾಡಬೇಕು, ಅಂದರೆ ಕ್ಲೀನಾಗಿ ಒಂದು ಸತಿ ವಾಶ್ ಮಾಡಬೇಕು. ಆಮೇಲೆ ಮತ್ತೆ 2ನೇ ಸತಿ ಬಿಸಿ ನೀರು ಜೊತೆಗೆ, ಬಿಸಿ ನೀರಿಗೆ ನಮ್ಗೆ ಇಲ್ಲಿ ಬಯೋಗ್ಯಾಸ್ ಯೂನಿಟ್ ಇದೆ, ಅದರಿಂದ ಬಾಯ್ಲರ್ಗೆ ಇಲ್ಲಿ ಕಲೆಕ್ಷನ್ ಇದೆ. ಆ ಬಿಸಿ ನೀರು ಜೊತೆಗೆ ಆಲ್ಕಲಿ ಆ್ಯಸಿಡ್ ಅಂತ ಕರಿತೀವಿ, ಅದನ್ನು ಮಿಕ್ಸ್ ಮಾಡಿ ಒಂದು ಸತಿ ಮತ್ತೆ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಮತ್ತೆ ಇನ್ನೊಂದು ಸತಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ತಾರೆ. ಈ ಥರ 3 ಪ್ರೊಸೀಜರಲ್ಲಿ ವಾಶ್ ಮಾಡ್ತಾರೆ ಪೈಪ್ಸ್ನ. ಪೈಪ್ ವಾಶ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಒಳಗಡೆ ಹಾಲಿನ ಕಂಟೆಂಟ್ ಇದೆ, ಅದರಲ್ಲಿ ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆಗಿ ಹಾಲು ಹೊಡೆದೋಗುತ್ತೆ. ಓಕೆ, ಅದಕ್ಕೆ ಈ ಥರ ಪ್ರೊಸೀಜರ್ ಮಾಡ್ತಾರೆ. ಒಂದ್ಸತಿ ಡೈಲಿ ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ, 2 ಟೈಮ್ ಹಾಲು ಕರಿ ಮಾಡಲೇಬೇಕು. ಬೆಳಗ್ಗೆ 6:30 ಒಂದ್ಸತಿ ಮಾಡಲೇಬೇಕು. ಬೆಳಗ್ಗೆ 6:30 ಒಂದ್ಸತಿ, ಸಂಜೆ 4:00 ಒಂದ್ಸತಿ. ಆಯ್ತು, ಅಲ್ಲಿಂದ ಬಂದ ತಕ್ಷಣ ಅದು ನೋಡಿ AMP ಅಂತ ಕರಿತೀವಿ, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಟರ್ ಅಂತ ಕರಿತೀವಿ. ಅದು ಸಿಗೋದು, ಅದು 50 ಲೀಟರ್ ಕೆಪಾಸಿಟಿ ಅದು. ಆಯ್ತಾ, ಅದರಲ್ಲಿ ಮಿಲ್ಕ್ ಸ್ಟೋರ್ ಆಗುತ್ತೆ. ಅಲ್ಲಿಂದ BMCಗೆ ಹೋಗುತ್ತೆ 49 ಲಕ್ಷ. ಯಾಕೆ ಅಂತಂದ್ರೆ ಈ ಸ್ಟ್ರಿಪ್ಗೆ ಅಷ್ಟು ಕಾಸ್ಟ್ಲಿ ಇದೆ. ಇದು ನೋಡ್ರಿ, ಕಲರ್ ಬಂದಿದೆಯಲ್ಲ, ಈ 4 ಕಲರ್ ಬಂತು ಅಂತ ಅಂದ್ರೆ ಮಾತ್ರ ಮಿಲ್ಕ್ ಕ್ವಾಲಿಟಿ, ಅಂದ್ರೆ ಏನು ಆಂಟಿಬಯೋಟಿಕ್ ಏನೋ ಅಡಲ್ಟ್ ಆಗಿ ಪರ್ಪಲ್. ಇನ್ ಕೇಸ್ ಏನಾದ್ರು ಸೇಮ್ ಅದು ವೈಟ್ ಕಲರ್ ಇರುತ್ತೆ ಸ್ಟ್ರಿಪ್, ವೈಟ್ ಕಲರ್ ಇತ್ತು ಅಂತಂದ್ರೆ ಅಡಲ್ಟ್ರೇಷನ್ ಆಗಿದೆ. ಇಲ್ಲ ವೈಟ್, ಅದು ವೈಟ್ ಕಲರ್ ಸ್ಟ್ರಿಪ್ ಬರುತ್ತೆ, ಪೂರ್ತಿ ವೈಟ್. ಅದು ಮಿಲ್ಕ್ ಹಾಕಿದ್ರು ವೈಟೇ ಇತ್ತು ಅಂತ, ವೈಟೇ ಇರುತ್ತೆ. ಇತ್ತು ಅಂದ್ರೆ ಆಂಟಿಬಯೋಟಿಕ್ ರೆಸಿಡೆನ್ಸ್ ಇದೆ ಅದರಲ್ಲಿ. ಹೇಗೆ ವರ್ಕ್ ಆಗ್ತಿತ್ತು ಹೇಳಿ, ಈ ಸಿಮೆಂಟ್ ಮತ್ತೆ ಮೆಟಲ್ ಯೂಸ್ ಮಾಡಿ ಡೂಮ್ ಸ್ಟ್ರಕ್ಚರ್ ಅಲ್ಲಿ ಕಟ್ತಾ ಇದ್ರು. ಅವಾಗ ಏನಾಗ್ತಿತ್ತು, ಒಳಗಡೆ ಈ ಹಸು ಗಂಜಲಕ್ಕೆ ಏನಾಗ್ತಿತ್ತು, ಮೆಟಲ್ ಎಲ್ಲ ರಸ್ಟ್ ಆಗ್ತಿತ್ತು. ಬಟ್ ಇದು HDP ಮೆಟೀರಿಯಲ್, ಸಿಸ್ಟಮ್ ಆಫ್ ಬಯೋ ಕಂಪನಿಯಿಂದ ಟೈಪ್ ಆಗಿ ಈ ತರ ಇದು ಹೇಗಿರುತ್ತೆ ಅಂದ್ರೆ ಸೇಮ್ ಸೈಕಲ್ ಟ್ಯೂಬ್ ಹೇಗಿರುತ್ತಲ್ಲ ಆ ತರ ವರ್ಕ್ ಆಗುತ್ತೆ ಇದು. ಆಯ್ತಾ, ಸೇಮ್ ರಬ್ಬರ್ ತರಾನೇ ಇರುತ್ತೆ. ಪ್ಲಾಸ್ಟಿಕ್ ಮತ್ತೆ ರಬ್ಬರ್ 2 ಮಿಕ್ಸ್ ಆಗಿ ಆ ತರ. ಅಲ್ಲಿ ನಮ್ದು ಕೌಡಂಗ್ ಚಾನಲ್ ಇದೆ. ಆ ಕೌಡಂಗ್ ಚಾನಲ್ ಇಂದ ಇಲ್ಲಿ ಸ್ಲರಿ ಫಿಟ್ ಇದೆ, ಅದರಲ್ಲಿ ಹಸು ಸಗಣಿ ಮತ್ತೆ ಗಂಜಲ ಸ್ಟೋರ್ ಆಗುತ್ತೆ. ಅಲ್ಲಿಂದ ಪೈಪ್ ಕಲೆಕ್ಷನ್ ಇದೆ, ಎಲ್ಲ ಬಂದು ಬಿಗ್ ಸ್ಟೋರ್ ಆಗುತ್ತೆ. ಅಲ್ಲಿಗೆ ಸಿಮೆಂಟ್ ಕಂಟೈನರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅಲ್ಲಿಂದ ಈ ತರ ಬಲೂನ್ಸ್ಗೆ ಹಾಕ್ತೀವಿ. ಬ್ರೇಕ್ಫಾಸ್ಟ್ ಟೈಮ್ ಇವಾಗ. ಇಡ್ಲಿ, ಸಾಂಬಾರ್, ಚಟ್ನಿ. ಇಡ್ಲಿ, ಸಾಂಬಾರ್, ಚಟ್ನಿ, ಪಲ್ಯ, ಹೆಸರು ಕಾಳು ಪ್ರೋಟೀನ್ಗೆ. ಈ ಎಲ್ಲ ರೆಡ್ ರೈಸ್ ಎಲ್ಲ ಮಾಡಿದ್ದಾರೆ. ಇಡ್ಲಿ ಎಲ್ಲ ರೆಡ್ ರೈಸ್ ಎಲ್ಲ ಮಾಡಿದ್ದಾರೆ. ಅನ್ನ ಪಲಾವು ನೆನ್ನೆ ರೆಡ್ ರೈಸಲ್ಲಿ ಮಾಡಿದ್ದಾರೆ. ನಾವು
ಚಿನ್ನು ಇಲ್ಲಿ ಬಾ. ಸಮಯ ತುಂಬ ವ್ಯಾಲ್ಯೂ ಇದೆ ಅಲ್ವಾ ಸಮಯನ. ಆ ಸಮಯನ ಕಳೆಯೋದು ಕೂಡ ಅಷ್ಟೇ ವ್ಯಾಲ್ಯೂ. ಎಲ್ಲಿ ಕಳಿತೀವಿ, ಹೇಗೆ ಕಳಿತೀವಿ ಅನ್ನೋದು. ಬಿಸಿ ಇದೆ ಕಾಫಿ. ನಾನು ಇಷ್ಟೊಂದು ಕಾಫಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಕುಡಿತಾ ಇದ್ದೀನಿ. ಎಲ್ಲಿಗೆ? ಹನಿ ಹಾರ್ವೆಸ್ಟಿಂಗ್ ಮಾಡ್ಬೋದಾ? ಹಾಂ 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 ಹಣ್ಣಿನ ಹಾರ್ವೆಸ್ಟ್ ಮಾಡಿಬಿಡ್ತೀಯಾ? ಮಾಡಿದ್ರಿ ಚೆನ್ನಾಗಿತ್ತು. ವೆಜಿಟೇಬಲ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀವಿ. ವೆರಿ ಎಕ್ಸೈಟಿಂಗ್. ಏನೇನಿದೆ ಅಂತ ನೋಡೋಕ್ಕೆ. ಸೊ ಹೀಗೆ ನಾವು ವಾಲೆಟ್ಗೆ 3000 ರುಪೀಸ್ ರೀಚಾರ್ಜ್ ಮಾಡಿದ್ವಿ. ಅದರಿಂದ ಪ್ರತಿದಿನ ಹಾಲು, ಮೊಸರು, ಜೇನುತುಪ್ಪ ಇದೇನೇ ನಮ್ಗೆ ಇಷ್ಟ ಆಗುತ್ತೋ ಅದನ್ನು ನಾವು ಬೈ ಮಾಡ್ತೀವಿ. ಅವರೇ ಮನೆ ಹತ್ರ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಮತ್ತು ವಿಸಿಟ್ ಫ್ರೀ ಆಯಿತು ನಮಗೆ. ಸೊ ಇಷ್ಟೇ. ಇಲ್ಲ ನಾವು ಏನು ಬೇಡ ಆ ಥರ ನಾವೇನು ಅವ್ರ ಕಡೆಯಿಂದ ಏನು ಬೈ ಮಾಡೋದಿಲ್ಲ ಅಂದರೆ ಬರೀ ಪರ್ ಹೆಡ್ 1000 ರುಪೀಸ್ ಆಗುತ್ತೆ. ಅದನ್ನು ಪೇ ಮಾಡಿ ಮೊದಲೇ ರಿಜಿಸ್ಟರ್ ಮಾಡಿ ಇಂಥ ದಿನ ಅಂತ ಹೇಳಿ ನೀವು ಹೋದರೆ ಅವತ್ತು ಅವ್ರು ನಿಮಗೆ ಎಲ್ಲ ಅರೇಂಜ್ ಮಾಡಿರ್ತಾರೆ. ಇಷ್ಟೇ. ನಿಮ್ಮ ಗೂಗಲ್ ಹೋದರೆ ಲೊಕೇಶನ್ನು, ಪ್ಲೇಸು ಮತ್ತು ಅದರ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾರೆ. ಹಾಗೆ ರಿಜಿಸ್ಟರ್ ಮಾಡ್ಕೊಂಡು ಹೋಗಿ. ಫ್ರೀ ಅಂತಂದರೆ ಈ ಥರ ವಾಲೆಟ್ ರಿಚಾರ್ಜ್ ಮಾಡಿದ್ರೆ ನಮ್ಗೆ ಹಾಲು ಬಂದಂಗೆ ಆಯ್ತು. ಹೆಂಗೋ ರೆಗ್ಯುಲರಾಗಿ ನಾವು ಎಲ್ಲ ಕಡೆ ಹಾಲು ತೊಗೊಳ್ತೀವಲ್ವ, ಹಾಗಾಗಿ. ಆಮೇಲೆ ಇವ್ರ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಯಿತು. ಇದಾದಮೇಲೆ ಇನ್ನೂ ಒಂದು ಕಡೆ 72 ಎಕರೆದಲ್ಲಿ ಮಾಡೆಲ್ ಫಾರ್ಮಿಂಗ್ ಬಗ್ಗೆ ತುಂಬ ಡೀಟೇಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಒನ್ ಡೇ ವಿಸಿಟ್ ಮಾಡ್ಬೋದು. ಅದು ದೇವರ ಕಾಡು ಅಂತ ಒಂದು ಜಾಗ ಇದೆ. ಇಲ್ಲಿಂದ ಸ್ವಲ್ಪ ಕಿಲೋಮೀಟರ್ ದೂರ ಅಂತೆ. ನಾವು ಅಲ್ಲಿ ಹೋದರೆ ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳ್ಕೊಬೋದು, ಯಾರಿಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ. ಸೊ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದರೆ, ನಾವು ಈ ಥರ ನಮ್ಮ ಲೈಫ್ ಸ್ಟೈಲ್ ಇರಬೇಕು, ನಾವು ಈ ಥರ ಸಿಂಪಲ್ಲಾಗಿ ಬದುಕಬೇಕು, ಅಥವಾ ಇದು ಒಳ್ಳೆಯದು ಅಂತ ಹೇಳಿದಾಗ ಕೇಳೋರು ಹ್ಞೂ ಅಂತ ಕೇಳಿ ಹಿಂದೆಗಡೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ಥರದ್ದು ನಡೆಯುತ್ತೆ. ಇವರು ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು. ಬಟ್ ಇವ್ರ ಕಾನ್ಸೆಪ್ಟ್ನ ಅವ್ರು ಅರ್ಥ ಮಾಡ್ಕೊಳ್ದಲ್ಲೇ ಅವ್ರಿಗೆ ಇಷ್ಟ ಬಂದಂಗೆ ಮತ್ತೆ ರೈತರು ಅವ್ರ ಥರನೇ ಹಾಲು ಕರೆದು ಹಾಕಿದ್ರೆ ಅದಕ್ಕೆ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಮತ್ತು ಇಲ್ಲೇನೂ ಇಲ್ಲ, ಯಾವುದು ಒರಿಜಿನಲ್ ಆ ಥರದ್ದು ಏನೂ ಸಿಗೋದಿಲ್ಲ. 100% ಪ್ಯೂರ್, 100% ಆರ್ಗ್ಯಾನಿಕ್ ಇದೆಲ್ಲ ಕಷ್ಟನೇ. ಬಟ್ ಆದರೂ ಇವ್ರ ಮಟ್ಟಿಗೆ ಇವ್ರು ಎಷ್ಟು ಸಾಧ್ಯನೋ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಆ ಥರ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಏನು FSSAIಯಿಂದ ಏನೇನು ತೊಗೊಬೇಕು, ಮತ್ತು ಆರ್ಗ್ಯಾನಿಕ್ಕಿಗೆ ಏನೇನು ನಮಗೆ ಸರ್ಟಿಫೈಡ್ ಬೇಕಿತ್ತು ಅದೆಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿದ್ರು. ಆರ್ಟಿಫಿಷಿಯಲ್ ಕಲರ್, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇದನ್ನೆಲ್ಲ ಹಾಕ್ತಾ ಹೋದಾಗ ನಾವು ಆರ್ಗ್ಯಾನಿಕ್ ಅಂತ ಕ್ಲೇಮ್ ಮಾಡೋದಕ್ಕಾಗಲ್ಲ. ಹೌದು, ಫ್ರೆಶ್ ಅಂತ ನಾವು ಇಲ್ಲಿ ಅಲ್ಲೆಲ್ಲ ಕ್ವಾಲಿಟಿ ಅಷ್ಟು ಎನ್ಶೂರ್ ಮಾಡಿದ್ಮೇಲೆ ಪ್ರೊಸೆಸಿಂಗು ಕೂಡ ಅದೇ ರೀತಿ. ಯಾವುದೇ ಆರ್ಟಿಫಿಷಿಯಲ್ ಆಗಲಿ, ಅಡಿಟಿವ್ಸ್ ಆಗಲಿ ಏನೂ ಇರಬಾರ್ದು. ಪ್ರಿಸರ್ವೇಟಿವ್ಸ್ ಏನು ಇರಬಾರ್ದು. ಎಲ್ಲರೂ ಫ್ರೀ, ಕೆಮಿಕಲ್ ಫ್ರೀ, ಪ್ರಿಸರ್ವೇಟಿವ್ ಫ್ರೀ ಆಗಿ ಇರಬೇಕು. ಅದು ನಮ್ಮ ಯೂನಿಕ್ನೆಸ್ ಏನು. ನಾವು ಪನ್ನೀರ್ ಹೆಂಗೆ ಮಾಡ್ತೀವಿ, ಹಾಲಲ್ಲಿ ಏನು ವೇರಿಯಂಟ್ ಇದೆ, ಈ ಥರ ಎಲ್ಲ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ನಮ್ಮ ಒಂದು ಏನು ವಿಸಿಟ್ ಮಾಡಿದ್ವಲ್ಲ ಅಕ್ಷಯಕಲ್ಪ, ಅದು ಮುಗಿದು ಹೊರಡ್ತಾ ಇದ್ದೀವಿ. ಹೊರಡೋಕ್ಕೂ ಮುಂಚೆಗೆ ಅವ್ರ ಪ್ರಾಡಕ್ಟ್ ಒಂದು ಯೋಗರ್ಟ್ ಕೊಟ್ಟರು. ನಾರ್ಮಲ್ ಯೋಗರ್ಟ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸ್ತು. ಇದರಲ್ಲಿ ಅಷ್ಟು ಫ್ಲೇವರ್ ಇರೋದಿಲ್ಲ, ಪ್ಲೇನ್ ಆಗಿರುತ್ತೆ. ಅದಕ್ಕೆ ಜೇನುತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವ್ರ ಹತ್ರ ಮ್ಯಾಂಗೋ ಫ್ಲೇವರ್ ಅಷ್ಟೇ ಸಿಗುತ್ತೆ. ಯಾಕೆಂತಂದರೆ ಮ್ಯಾಂಗೋ ಒಂದೇ ನಮ್ಮ ಸೀಸನಲ್ಲಿ ಸಿಗೋದು. ಸೊ ಹಾಗಾಗಿ ಯೋಗರ್ಟಲ್ಲಿ ಮ್ಯಾಂಗೋ ಫ್ಲೇವರ್ ಮತ್ತೆ ಮಾಡ್ತಾರೆ. ಇನ್ನೆಲ್ಲ ಎಕ್ಸ್ಟ್ರಾ ಮಾಡ್ತಾರೆ. ಬಾಯ್ ಮಾಡಿ. ಸೇ ಬಾಯ್. ಹೋಗೋಣ. ಸೊ ಇದಿಷ್ಟು ನನಗೆ ಅನಿಸಿದ್ದು. ಇದು ನಮಗೆ ಗೊತ್ತಿಲ್ಲದಲೇ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿ ಹೋದ್ವಿ. ಈ ಥರ ವಾಲೆಟ್ ರಿಚಾರ್ಜ್ ಮಾಡಿದ್ರೆ ಫ್ರೀ ಇರುತ್ತೆ ಅಂತಂದ್ರು ನಾವು ವಾಲೆಟ್ ರಿಚಾರ್ಜ್ ಮಾಡ್ಕೊಂಡ್ವಿ, ಹೋದ್ವಿ. ಮಕ್ಕಳು ಎಲ್ಲ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು, ಚೆನ್ನಾಗಿತ್ತು. ಅಕಸ್ಮಾತ್ ನಮಗೆ ಸೆಲ್ಫ್ಗೆ ಏನಾದರೂ ಆರ್ಗ್ಯಾನಿಕ್ ಮಾಡ್ತೀವಿ ವಿತೌಟ್ ಪೆಸ್ಟಿಸೈಡ್ಸ್ ಅಂದರೆ ಅದಕ್ಕೆ ಇಷ್ಟೊಂದು ಸಜೆಷನ್ ಕೊಟ್ಟರು. ಹುಳಿ ಮಜ್ಜಿಗೆನ ಯೂಸ್ ಮಾಡ್ಬೋದು, ಅಥವಾ 5 ಥರ ಕಹಿ ಎಲೆಗಳನ್ನ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ನ ರೆಡಿ ಮಾಡ್ಕೋಬೋದು. ಗೊಬ್ಬರ ಹೇಗೆ ರೆಡಿ ಮಾಡೋದು ಈ ಎಲ್ಲನೂ ಹೇಳಿದ್ರು. ಅದೇ ಥರ ನಾವು ಮಾಡಿದ್ರೆ ಖಂಡಿತ ಆಗುತ್ತೆ. ಬಟ್ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ನಾವೆಲ್ಲರೂ ಕೆಮಿಕಲ್ ಮೊರೆ ಹೋಗಿದ್ದೀವಿ. ಸೊ ಇದಿಷ್ಟು ನನಗೆ ಅನಿಸಿದ್ದು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಖಂಡಿತ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸೋಣ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.